ಈಗ ಒಬ್ಬ ಅರೆಸ್ಟ್ ಮಾಡಿದ್ದಾರೆ ಹುಡುಗ ಮಾಡಿದಾನೆ ಅಂತ ಹೇಳ್ತಿದ್ರೆ ಅವ್ರ ಮಾತ್ ಮೇಲೆ ನಂಬಿಕೆ ಇದೆ ನಿಮ್ಗೆ? ಹುಡುಗ ಮತ್ತಲ್ಲಿ ಯಾರೋ ಹಂಗ್ ಮಾಡಕ್ ಸಾಧ್ಯನಾ ಅಂತ ಹೇಳಿ ಅವ್ರು ಹಿಂದೆ ಇದಾರ ಅಂತ? ಸಾಧ್ಯ ಇಲ್ಲ. ಫಸ್ಟ್ ಬಂದ್ಬಿಟ್ಟು ಅವನು ಮೆಂಟ್ಲಿ ಅಂತ ಹೇಳ್ತಾರಲ್ಲ, ಅವ್ನು ಎಷ್ಟು ವರ್ಷದಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲಿ ಅಂತ ಅವ್ರ ಓನರ್ಗೆ ಅರೆಸ್ಟ್ ಮಾಡಿ. ಫಸ್ಟ್ ಆ ಓನರ್ಗೆ ಕೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ. ಅವ್ನು ಕೇಳ್ಕೊಂಡು ಅವ್ನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾನೆ ಅಂತ ಅವ್ನು ಕೇಳಿ. ಫಸ್ಟ್ ಆ ಮೆಂಟಲ್ನ ಏನಕ್ಕೆ ಕೆಲ್ಸಕ್ಕೆ ಇಟ್ಟ ಅವನು ಓನರು? ಫಸ್ಟ್ ಪಾಯಿಂಟ್ ಮೆಂಟಲ್ ಅಂತ ಇವಾಗ ಹೇಳ್ಬಹುದು. ಮೆಂಟಲ್ಗೆ ಯಾಕೆ ಕೆಲಸಕ್ಕೆ ಕೊಟ್ರು? ಅವ್ನು ಸುಮಾರು 5-6 ವರ್ಷದಿಂದ ಇರ್ಬೋದು ಇಲ್ಲಿ, ಇನ್ನ ಜಾಸ್ತಿ ಇರ್ಬೋದು. ಒಂದ್ ಮೆಂಟ್ಲಿ ಕೆಲಸ ಮಾಡ್ತಾನ? ಮತ್ತೆ ನೀವು ನೋಡಿದ್ರ ಮೊದ್ಲು ಏರಿಯಾದಲ್ಲಿ ಇವಾಗ ಅವ್ರ ಅಡ್ರೆಸ್ ಹೇಳಿದ್ರೆ ಅವ್ನ ನೋಡಿದೀನಿ ನಾನು. ಇವಾಗ ಅವ್ನ ಮುಖ ನೋಡಿದ್ರೆ ಕ್ಲೀನ್ ಆಗಿ ಪರಿಚಯ ಮಾಡ್ತೀನಿ. ಅವ್ನು ಎಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳ್ಬಿಡ್ತೀನಿ ನಾನು. ಅವ್ನ ಮುಖ ನೋಡಿದ್ರೆ ಡೌಟ್ ಇದೆ ಸರ್, ಡೌಟ್ ಇದೆ ನನಗೆ. ಅಲ್ಲಿ ಬೇಗ ಹೊಳಿತಾರಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅರೆಸ್ಟ್ ಮಾಡ್ಬೇಕು. ಏನು ಹೆಂಗ್ ಮೆಂಟಲ್ ಅವನು? ಮೆಂಟಲ್ ಈ ತರ ಮಾಡ್ತಾನ? ಹುಡುಕಿ ಹಸಾನ ಕುಯ್ತಾನ ಮೆಂಟಲ್? ಸಿಕ್ಕಾಪಿಟ್ಟವ್ರಿಗೆಲ್ಲ ಕುಯ್ಬೇಕಾಯ್ತು. 3:30ಗೆ ಕುಡ್ಬಿಟ್ಟು ಬಂದ್ ಮಾಡ್ದ ಅಂತಲ್ಲ. 3:30ಗೆ ಯಾವ ಬಾರ್ ತೆಗ್ದಿದೆ ಸ್ವಾಮಿ? 3:30ಗೆ ಯಾವ ಬಾರ್ ತೆಗ್ದಿದೆ? ನಿಮಗೆ ಬ್ಯಾಗ್ ಅಂಗಡಿಯವ್ರಿಗೆ ಏನೋ ಗಲಾಟೆ ಬ್ಯಾಗ್ ಅಂಗಡಿಗೆ ನಮ್ಗೆ ಗಲಾಟೆ ಇಲ್ಲ. ನಮಗೂ ಆ ಸಂಧಿಯಲ್ಲಿ ಹಸ ಕಟ್ತೀವಿ. ಆ ಸಂಧಿಯಲ್ಲಿ ಒಂದು ಬೇಗ ಅಂಗಡಿ ಐತೆ. ಅವರು ಗಾಡಿ ಒಳಗೆ ಲೋಡ್ ತಗೊಂಡ್ಬರ್ತಾರೆ, ತಗೊಂಡು ಹೋಯ್ತಾರೆ ಲೋಡ್. ಬೇಗ ಅಂಗಡಿ ಅವರು ಅಲ್ಲಿ ಸಂಧೆ ಒಳಗೆ ಹಸ ಇದ್ರೆ ಸ್ವಲ್ಪ ಎಡವಟ್ ಆಗತ್ತ ಅವ್ರಿಗೆ ಗಾಡಿ ತಗೊಂಡು ನಿಲ್ಸೋವಾಗ. ಇದು ಅವನು ಮೆಂಟಲ್ ಅಲ್ಲ, ಅವನು ಇದು ಸುಳ್ಳು. ಅದು ಬ್ಯಾಕ್ ಗ್ರೌಂಡ್ ಐತೆ ಹಿಂದೆ. ಒಬ್ಬನೇ ಮಾಡೋಕೆ ಸಾಧ್ಯ ಅಲ್ಲ, ಬ್ಯಾಕ್ ಗ್ರೌಂಡ್ ಇರಬೇಕು. ಗೊತ್ತಿಲ್ಲ ಸರ್, ಅದೇ ನನಗೆ ಇದಾಗ್ತಾ ಇದೆ. ನನಗೆ ಆಶ್ಚರ್ಯ ಆಯ್ತದೆ. ಏನಪ್ಪಾ ಇದು? ಹುಡುಕಿ ಹಸ ಟಾರ್ಗೆಟ್ ನೋಡಿ. ಅದು ಹೆಚ್ಚಿಗೆ ಆಲ್ಕರಿ ಹಸಾನ ಕುಯ್ದವ್ರೆ, ಕಮ್ಮಿ ಇರೋದು ಹಾಲೆಲ್ಲ ಬಿಟ್ಬಿಟ್ಟವ್ರೆ. ಹಂಗಿದ್ರೆ ಮೆಂಟಲ್ ಮಾಡೋ ಕೆಲಸನ ಅದು? ನೆನ್ನೆ ಅದು ಹೆಂಗೆ ಸರ್ ಸಾಧ್ಯ? ನೆನ್ನೆ ಹಿಡ್ದವ್ರೆ, ನೆನ್ನೆ ಹಿಡ್ದ್ಬಿಟ್ಟು ಅದು ಹೆಂಗೆ? ಏನ್ ಸಾಧ್ಯ? ಭಾನುವಾರ ಕೆಲ್ಸಕ್ಕಾಗತ್ತೆ ಸರ್? ಈಗ ನಿಮ್ಗೆ ಅವನೇ ಮಾಡಿದಾನ ಅನ್ಸುತ್ತಾ ಅಥವಾ ಬೇರೆ ಯಾರಾದ್ರೂ ಹಿಂದೆ ಕೈವಾಡ ಇದೆ? ಅವ್ನಿಗೆ ಯಾರು ಹೇಳ್ಕೊಟ್ಟಿ ಮಾಡಿದಾರೆ? ನನಗೆ ಯಾರು ಇರ್ಬೋದು? ಅವನಿಗೆ ವಿಚಾರಣೆ ಮಾಡ್ಬೇಕು ಡಿಪಾರ್ಟ್ಮೆಂಟ್ ಅವರು. ಅವನಿಗೆ ವಿಚಾರಣೆ ಮಾಡ್ಬೇಕು. ಅವನಿಗೆ ಆಟೋಮೆಟಿಕ್ ವರ್ಕ್ ತೆಗೆದ್ರೆ ಬಾಯಿ ಬಿಡ್ತಾನೆ ಸರ್ ಅವನು. ನಾವು ಯಾರಿಗೆ ಇವಾಗ ಕೇಸ್ ಪ್ರೆಷರ್ ಜಾಸ್ತಿ ಅಂತ ಇಲ್ಲ, ಇವಾಗ ಮೆಂಟಲ್ ಅಂತ ಹೇಳಿದ್ರಲ್ಲ, ಇವಾಗ ಪ್ರೆಷರ್ ಜಾಸ್ತಿ ಆಗೋದು. ಇವಾಗ ಜಾಸ್ತಿ ಆಯ್ತದೆ, ಇಷ್ಟೊಂದು ಜಾಸ್ತಿ ಆಗಿಲ್ಲ. ಇವಾಗ ಯಾರು ಹಿಂದೆ ಕೈವಾಡ ಇದಾರೆ ಅವರೆಲ್ಲ ಬರ್ಬೇಕು. ನನಗಾಗಿದ್ದು ಇನ್ನೊಬ್ರಿಗೆ ಆಗ್ಬೇಡ್ದು ಸ್ವಾಮಿ, ನನಗಾಗಿದ್ದು ಇನ್ನೊಬ್ರಿಗೆ ಆಗ್ಬೇಡ್ದು. ಇನ್ನೊಂದು ಹಸುನ ಆತರ ಮಾಡ್ಕೊಡ್ದು. ಅವ್ನು ಎತ್ತೆ ತಾಯಿ ಎದೆ ಒಳಗೆ ಹಾಲು ಕುಡ್ದಿಲ್ಲ, ಆ ಎದೆ ಕುಯ್ಯಕ್ಕೆ ಹೆಂಗ್ ಸರ್ ಮನ್ಸು ಬಂತು ನೋಡಿ. ಇವನು ಹಸ ಕಟ್ಟವನೆ, ಆ ಪಕ್ಷ ಈ ಪಕ್ಷ ಅಂತಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು ನಾನು. ಈ ರಾಜಕೀಯಕ್ಕೆ ತಗೊಂಡು ಹೋಯ್ತಾ ಇಲ್ಲ. ಅವನಿಗೆ ಶಿಕ್ಷೆ, ರಾಜಕೀಯ ಬೇಕಾಗಿಲ್ಲ ನನಗೆ, ಅವನಿಗೆ ಶಿಕ್ಷೆ ಕೊಡ್ಸಿ ಅಷ್ಟೇ. ಕಾಟನ್ ಬಟ್ಟೆ ಡಿಪಾರ್ಟ್ಮೆಂಟ್ ಪೊಲೀಸ್ ಅವ್ರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ, ಯಾರ ಬಗ್ಗೆ ಅವ್ರಿಗೆ ಚಿಂತೆ ಮಾಡಬೇಡಿ, ಯಾರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ ಕಾನೂನು ನಿಮ್ ಮನೆ ಹಸ ಕುಯ್ದೋ ತರ ನೀವು ನೆನ್ಸ್ಕೊಂಡು ನಮ್ಗೆ ನ್ಯಾಯ ಇಸ್ಕೊಡಿ ಸ್ವಾಮಿ. ನಿಮ್ಗೆ ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.